ಅಂತೂ ಇಂತೂ 45 ಸಿನಿಮಾ ನೋಡಾಯ್ತು. ಶಿವಣ್ಣ, ರಾಜ್ ಬಿ ಶೆಟ್ಟಿ, ಉಪೇಂದ್ರ ಇವ್ರು 3 ಜನ ಆಕ್ಟ್ ಮಾಡಿರೋ ಈ ಸಿನಿಮಾ ಹೆಂಗಿತ್ತು? ಅರ್ಜುನ್ ಜನ್ಯ ಅವರ ಮೊದಲನೇ ಸಿನಿಮಾ ಇದು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತ ದೊಡ್ಡ ದೊಡ್ಡ ಡೈರೆಕ್ಟರ್ ಗಳೇ ಎಡು ಬೀಳ್ತಾರ ಅಂತ ಈಗಿನ ಜನರೇಷನ್ ಅಲ್ಲಿ ಇವರು ಫಸ್ಟ್ ಡೆಬ್ಯೂ ಎಂಟ್ರಿನ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ಅಲ್ಲಿ. ಓಪನಿಂಗ್ ಸಿನಿಮಾ ದೊಡ್ಡ ದೊಡ್ಡ ಲೆಜೆಂಡ್ ಗಳ ಜೊತೆಗೆ, ಅದು ಕೂಡ ಆಕ್ಷನ್, ಡ್ರಾಮಾ, ಥ್ರಿಲ್ಲರ್, ಮೈಯೆಲ್ಲ ಜುಮ್ ಜುಮ್. ಇನ್ನ ಟ್ರೈಲರ್ ನ ನಾವ್ ಯಾವ ರೀತಿ ಎಲ್ಲ ಪ್ರಿಡಿಕ್ಟ್ ಮಾಡಿದ್ವೋ ಆಲ್ಮೋಸ್ಟ್ ಅದೇ ರೀತಿ ಇತ್ತು ಸಿನಿಮಾನು ಕೂಡ. ಮಹೋದರ್ ನರಸಿಂಹ ಸಿನಿಮಾ ನೋಡ್ಬೇಕಾದ್ರೆ ಯಾವ ರೀತಿ ಪೀಕ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದು ಟೆಂಪಲ್ ರನ್ ಹಾಕುವಂತ ದೈವಭಕ್ತಿ ಯಾವ ರೀತಿ ಉದ್ಭವ ಆಗ್ಬಿಟ್ಟಿತೋ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಪೀಕ್ ಎಕ್ಸ್ಪೀರಿಯನ್ಸ್. ಇಲ್ಲಿ 2 ದೊಡ್ಡ ದೊಡ್ಡ ತಲೆಗಳಿದಾವೆ. ಈ ಕಡೆ ಶಿವಣ್ಣ, ಈ ಕಡೆ ಉಪೇಂದ್ರ. ಇವರಿಬ್ಬರ ಮಧ್ಯೆ ಏನಾದ್ರೂ ಕ್ಲಾಶ್ ಆಗ್ಬೋದಾ? ಮಧ್ಯದಲ್ಲಿರುವಂತ ರಾಜ್ ಬಿ ಶೆಟ್ಟಿ ಏನಾಗಿರ್ಬಹುದು? ಟ್ರೈಲರ್ ಅಲ್ಲಿ ಕೂಡ ಅದೇ ರೀತಿ ತೋರಿಸಿದ್ದಾರೆ. ಹಾಗಿದ್ರೆ ಸಿನಿಮಾದಲ್ಲಿ ನಿಜವಾಗ್ಲೂ ಕ್ಲಾಶ್ ಆಗೇ ಆಗುತ್ತಾ ಅನ್ನೋ ಕನ್ಫ್ಯೂಷನ್ ಜೊತೆಗೆ ಈ ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ. ಈ ಕಡೆ ಫ್ಯಾನ್ಸ್ ಗಳು ಫುಲ್ ಕಿರ್ಚಾಟ, ಬಡದಾಟ, ಇಂಟರ್ವಲ್ ಸರಿಯಾಗಿ ಕಚ್ಚಾಟ, ಕಚ್ಚಾಡ್ಕಳೆ ಅನ್ಬಿಟ್ಟು ಟೆನ್ಷನ್ ಮಾಡ್ಕೊಳ್ತೀವಿ. ಸ್ಕ್ರೀನ್ ಮೇಲೆ ಇತ್ತು ನನ್ ಮುಖ. ಇನ್ನ ಸಿನಿಮಾ ಕಡೆ ಬರೋದಾದ್ರೆ, ಮನುಷ್ಯ ಸತ್ ಮೇಲೆ ಅವನ ಆತ್ಮ ಏನಾಗುತ್ತೆ, ಎಲ್ಲಿ ಹೋಗುತ್ತೆ, ಏನ್ ಮಾಡ್ತಾನೆ, ಆ ಆತ್ಮಕ್ಕೆ ನೆಕ್ಸ್ಟ್ ಪಿಂಡ ಬಿಡೋ ಪ್ರೋಗ್ರಾಮ್ ಅಲ್ಲಿ ತೃಪ್ತಿ ಸಿಗುತ್ತಾ? ಇಲ್ಲಿ ರಾಜ್ ಬಿ ಶೆಟ್ಟಿಗೆ ಆಗುವಂತ ನೋವು, ಭಯ ಇವೆಲ್ಲ ನಮ್ ಲೈಫ್ ಅಲ್ಲಿ ಆಗದೆ ಇದ್ರೆ ಸಾಕು. ಪೀಸ್ಫುಲ್ ಆಗಿ ಪೋಟ್ಕೊಂಡು ಹೋಯ್ತಾ ಇರ್ಬೇಕು. ರಂಗಣ್ಣ ಹೇಳ್ತಾರಲ್ಲ ಹಂಗೆ. ದೇವರೇ ನನ್ನ ಈ ಸ್ಟೇಜ್ ವರ್ಗು ಬದುಕಿಸ್ಬಿಡಪ್ಪ. ಒಂದು 90 ಕೋಟಿ ತಲೆ ಮಾರ್ಕ್ಸ್ ತಿಂದು ವೈಟ್ ರೈಸ್ ತಿಂದಿದಂಗೆ ಪಟ್ಟನ್ ಕರ್ಕೊಂಡ್ಬಿಡು. ಮತ್ತಲ್ಲೇ ಒತ್ತಾ ಇರ್ಬೇಕು. ಇನ್ನ ಇಲ್ಲಿ ರಾಜ್ ಬಿ ಶೆಟ್ಟಿ ಸಾಫ್ಟ್ವೇರ್ ಇಂಜಿನಿಯರ್. ಅವಾಗ ಕಂಪ್ಯೂಟರ್ ಅಲ್ಲಿ ಅದು ಇದು ನೋಡ್ತಾ ಇರ್ತಾರೆ. ಸಾಫ್ಟ್ವೇರ್ ಗಳು, ಹೌದು ಸಾಫ್ಟ್ವೇರ್ ಗಳು ಮಾತ್ರ ನೋಡ್ತಾ ಇರ್ತಾರೆ. ಇವನ್ಗೆ ಲವ್ ಮಾಡೋದಕ್ಕೆ ಒಂದ್ ಹುಡುಗಿ ಕೌಸ್ತುಭ ಮಣಿ. ಅವಾಗ ಲವ್. ಇದೇ ಸಮಯಕ್ಕೆ ಕರೆಕ್ಟ್ ಆಗಿ ರಾಜ್ ಬಿ ಶೆಟ್ಟಿ ಬಾಳಲ್ಲಿ ಒಂದು ನಾಯಿ ಎಂಟ್ರಿ. ಈ ನಾಯಿ ಎಂಟ್ರಿಯಿಂದಾನೆ ಇವನ್ ಕತೆ ಎಲ್ಲ ಫುಲ್ ಚೇಂಜ್ ಆಗೋಗಿ ವಿಚಿತ್ರವಾಗಿ ಇವದೋಪು ಆಗೋಯ್ತದೆ. ಇನ್ನ ಇವನ್ ಲೈಫ್ ಒಳಗಡೆ ಶಿವಣ್ಣ ಹಾಗೇನೆ ಉಪೇಂದ್ರ ಇಬ್ರು ಅಟ್ಯಾಕ್ ಮಾಡ್ತಾರೆ ಒಂದ್ ರೀಸನ್ಗೆ. ಆ ರೀಸನ್ ನ ನೀವು ಥಿಯೇಟರ್ ಹೋಗಿ ನೋಡ್ಬೇಕು. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು ನಾಳೆ. ಇವತ್ತು ಪ್ರೀಮಿಯರ್ ಶೋ, ನೈಟ್ ಫುಲ್ ಹೌಸ್ಫುಲ್. ಉಪ್ಪಿ ಎಂಟ್ರಿ ನೋಡ್ಬಿಟ್ಟು ಫ್ಯಾನ್ಸ್ ಗಳೆಲ್ಲ ಈ ಕಡೆ ಎಲ್ಲ ಪಟಾಕಿ ಹೊಡ್ಕೊಂಡು ಗನ್ ಗಿನಲ್ಲೆಲ್ಲ ಶೂಟ್ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಅರ್ಚಾಕ್ಬಿಟ್ಟವ್ರೆ. ಅರ್ಚಿ ಸುಸ್ತಾಗಿ ಶಿವಣ್ಣನ್ ಸೀನ್ ಯಾವಾಗ ಬರ್ತದೆ ಅಂತ ವೆಯ್ಟ್ ಮಾಡ್ತಾ ಕುಂತವ್ರೆ. ಅರ್ಚಾಡಿ ಕಿರ್ಚಾಡಿ ಸುಸ್ತಾಗಿ ಹೋಗಿದ್ರು. ಇನ್ನ ಕರೆಕ್ಟ್ ಆಗಿ ಇಂಟರ್ವಲ್ ಗೆ ಶಿವಣ್ಣ ಅವರ ಎಂಟ್ರಿ ಬರ್ತಿದಾಗೇನೆ ಯಾವ ಲೆವೆಲ್ ಅಲ್ಲಿ ಇತ್ತು ಅಂತ ಕಿರ್ಚಾಟ. 1 to 2 ಸೀಟ್ ಮೇಲೆ ಕೂತಿರೋ ನಾನು ಎಗ್ರಿ ನೋಡ್ತಾ ಇದೀನಿ. ಜಾಗ ಬಿಡಿ ಅನ್ಕೊಂಡು ಸ್ಕ್ರೀನೇ ಕಾಣಿಸ್ತಾ ಇಲ್ಲ. ಆತರ ಎಲ್ಲ ಎದ್ದು ಕುಣಿದಾಡ್ಬಿಟ್ಟವ್ರೆ. ಇನ್ನ ಸೆಕೆಂಡ್ ಹಾಫ್ ಇಂದ ಆಟ ಶೋರು. ಶಿವಣ್ಣ ವರ್ಸಸ್ ಉಪೇಂದ್ರ. ರಾಜ್ ಬಿ ಶೆಟ್ಟಿ ಬಾಳಲ್ಲಿ ಇವರಿಬ್ರು ಎಂಟ್ರಿ ಕೊಟ್ಮೇಲೆ ಏನಾಗುತ್ತೆ ಅನ್ನೋ ಒಂದು ಟ್ವಿಸ್ಟ್ ನ ನೀವು ಥಿಯೇಟರ್ ಹೋಗಿ ನೋಡಿದ್ಮೇಲೆ ಪೀಕ್ ಎಕ್ಸ್ಪೀರಿಯನ್ಸ್ ನ ಅಲ್ಲಿಂದಾನೆ ಸ್ಟಾರ್ಟ್ ಮಾಡೋದ್ ನೀವು. ಇನ್ನ ಲೆಜೆಂಡರಿ ಶಾರ್ಟ್ ಗಳಾಗಿ ಹಳೆ ಸಿನಿಮಾದ ಸಾಂಗ್ಸ್ ಗಳು, ಹಳೆ ಸಿನಿಮಾದ ಡೈಲಾಗ್ಸ್ ಗಳು ಇಲ್ಲಿ ಅರ್ಜುನ್ ಜನ್ಯ ಅವರು ಯೂಸ್ ಮಾಡ್ಕೊಂಡು ಫ್ಯಾನ್ಸ್ ಗಳನ್ನ ಇನ್ನೂ ಎಕ್ಸೈಟ್ ಮಾಡಿದ್ದಾರೆ. ಇನ್ನ ಕಾಮಿಡಿ ನೆಕ್ಸ್ಟ್ ಲೆವೆಲ್. ಉಪೇಂದ್ರ ಅವರು ಸೀರಿಯಸ್ ಆಗಿ ಹೊಡಿತಾ ಇರ್ತಾರೆ ಪಂಚ್ ಡೈಲಾಗ್ ಗಳನ್ನ. ಈ ಕಡೆ ರಾಜ್ ಬಿ ಶೆಟ್ಟಿ ನೋವು ಆ ಭಯದಿಂದಾನೆ ಇಸುಕತಾ ಇರ್ತಾರೆ ಎಲ್ಲನೂ. ಅದು ಕೂಡ ಕಾಮಿಡಿಯಿಂದಾನೆ. ಇನ್ನ ಶಿವಣ್ಣ ಅವ್ರ ಬಗ್ಗೆ ಕೇಳಕ್ ಹೋಗ್ಬೇಡಿ. ಸಿಗ್ನೇಚರ್ ಸ್ಟೆಪ್ ಗಳಲ್ಲಿ ಹಾಕೊಂಡ್ ಕೊಡ್ತಾ ಇರ್ತಾರೆ. ತಗತಾ ಇರ್ಬೇಕು ನಾವ್ ಅಷ್ಟೇನೆ. ಲೆಜೆಂಡರಿ ಶಾರ್ಟ್ ಗಳು ಅಂತ ಹೇಳದ್ನಲ್ಲ, ಇವ್ರಿಗೇನೆ ಅದು. ಇನ್ನ ಕೊನೆ ಕ್ಲೈಮ್ಯಾಕ್ಸ್ 20 ನಿಮಿಷ ಯಾವ ರೀತಿ ಕಾಂತಾರದಲ್ಲಿ ಪೀಕ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಯಾವ ರೀತಿ ಮಹೋದರ್ ನರಸಿಂಹದಲ್ಲಿ ಗಾಡ್ ಲೆವೆಲ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಕೊನೆ ಕ್ಲೈಮ್ಯಾಕ್ಸ್ ಫೈಟ್ ನೆಕ್ಸ್ಟ್ ಲೆವೆಲ್. ಒಂದು ಬೇಜಾರೇನಪ್ಪಾ ಅಂದ್ರೆ ಸಿನಿಮಾದಲ್ಲಿರುವಂತ CGI ಅಂಡ್ VFX ವೆರಿ ಡಲ್. ಇನ್ನ ಸಿನಿಮಾಗ್ ದುಡ್ಡು ಹಾಕಿರುವಂತ ಪ್ರೊಡ್ಯೂಸರ್ ಇನ್ ಸ್ವಲ್ಪ ಮುಕ್ಕರ್ಕೊಂಡು ದುಡ್ಡು ಹಾಕ್ಬಿಟ್ಟು ನೆಕ್ಸ್ಟ್ ಲೆವೆಲ್ CGI VFX ನ ಅಟ್ಲೀಸ್ಟ್ ನಾರ್ಮಲ್ ಲೆವೆಲ್ ಆದ್ರೂ ಕೊಟ್ಟಿದ್ರೆ ಇನ್ನು ಬೆಸ್ಟ್ ಆಗಿರ್ತಿತ್ತು. ಕೊನೆ ಕ್ಲೈಮ್ಯಾಕ್ಸ್ ಫೈಟ್ ಬರೀ ನಾನು ಐಡೆಂಟಿಫೈ ಮಾಡಿದ್ದೆ ಉಪೇಂದ್ರ ಅವ್ರ ಮೇಲೆ ಮಾತ್ರ CGI ವರ್ಕ್ ಆಗಿದೆ, ಶಿವಣ್ಣ ಅವ್ರದ್ದು ಇರಲ್ಲ ಅಂತ. ಬಟ್ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಯೂಸ್ ಮಾಡಿರೋದು ಶಿವಣ್ಣ ಅವ್ರ ಮೇಲೆನೆ. ಆ ಕೊನೆ 11 ಎಲ್ಲ ಅವೆಲ್ಲ ಹೇಳದ್ ಬೇಡ. ಸಿನಿಮಾದಲ್ಲಿ ನೋಡ್ಬಿಟ್ಟು ವಾವ್ ಅನ್ನೋ ಎಕ್ಸ್ಪೀರಿಯನ್ಸ್ ಮಾಡಿ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಸಿನಿಮಾದ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಪ್ರೆಸೆಂಟೇಷನ್ ಎಲ್ಲ ಮಾಸ್. ಒಂದನ್ನ ಬಿಟ್ಟು ಅದೇನೆ CGI VFX ಅದೊಂದು ಸ್ವಲ್ಪ ಬೆಟರ್ ಆಗಿದ್ರೆ ಸಿನಿಮಾ ಟಾಪ್ ನಾಚ್, ಮಾತಾಡಂಗೆ ಇಲ್ಲ. ಇನ್ನ ನಾಳೆ ಅಫಿಷಿಯಲ್ ಆಗಿ ಎಲ್ಲಾ ಕಡೆ ರಿಲೀಸ್ ಆಗುತ್ತೆ ಈ ಸಿನಿಮಾ. ಹೌಸ್ಫುಲ್ ಆಗೋದಂತೂ ಪಕ್ಕ. ಓಪನಿಂಗ್ ಡೇಲೆ 10 ರಿಂದ 15 ಕೋಟಿ ಫಿಕ್ಸ್. ಬಾಂಡ್ ಪೇಪರ್ ಅಲ್ಲಿ ಸೈನ್ ಹಾಕ್ಬಿಡ್ತೀನಿ. ಸರಿ ಆಯ್ತು. ಈಗ ಟೈಮ್ ಆಯ್ತು. ಬೇಗ ಮಲ್ಕೊಂಡು ಬೇಗ ಎದ್ದು ಮತ್ತೆ ಸುದೀಪ್ ಅವರ ಮಾರ್ಕ್ ಸಿನಿಮಾ ನೋಡಕ್ ಹೋಗ್ಬೇಕು. ಸೊ ಟೈಮ್ ಆಗ್ಬಿಟ್ಟಿದೆ, ಮಲ್ಕೊಬೇಕು, ನಿದ್ದೆ ಬರ್ತಾ ಇದೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.